ಪೊಲೀಸರು ಎಲ್ಲೆಲ್ಲಿ ಯಾವಾಗ ಎಂಟ್ರಿ ಕೊಡ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಜೇಬ್ ಖಾಲಿ ಆದಾಗ ಎಂಟ್ರಿ ಕೊಡ್ತಾರಾ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸಲ. ಈಗ ಹಾಗೆ ಆಗಿರೋದು ಪರಿಸ್ಥಿತಿ. ಎಲ್ಲಿ ನೋಡಿ, ಇಲ್ಲೊಂದು ಸುದ್ದಿ ಇದೆ. ಈ ಸುದ್ದಿಯಲ್ಲಿ ಪೊಲೀಸರು ಎಂಟ್ರಿ ಕೊಟ್ಟಿರೋ ಪರಿಣಾಮವಾಗಿ, ಪೊಲೀಸರು ಸುಮ್ಮನೆ ಎಂಟ್ರಿ ಕೊಟ್ಟಿದ್ರೆ ಏನೂ ಆಗ್ತಾ ಇರಲಿಲ್ಲ, ಬಟ್ ಹೋಗಿ ಕೇಳಿದ್ದೇನು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಬೆಂಗಳೂರಿನಲ್ಲಿ ಪೊಲೀಸರಿಗೆ ಹೆದರಿ ಹೋಟೆಲ್ನಿಂದ ಯುವತಿ ಜಿಗಿತಾಳೆ. ಏನೂ ತಪ್ಪು ಮಾಡಿಲ್ಲ ಅಂದರೆ ಇವಳಾಗಿ ಜಿಗಿಬೇಕಾಗಿತ್ತು. HALನ ಕುಂದಲಹಳ್ಳಿ ಹೋಟೆಲ್ನಲ್ಲಿ ಸ್ನೇಹಿತರ ಜೊತೆಗೆ ಪಾರ್ಟಿಯನ್ನು ಮಾಡ್ತಾ ಇದ್ರು. ಹೋಟೆಲ್ ಮೇಲೆ ದಿಢೀರ್ ದಾಳಿಯನ್ನು ಪೊಲೀಸರು ಮಾಡ್ತಾರೆ. ಪೊಲೀಸರಿಗೆ ಹೆದರಿ ಹೋಟೆಲ್ನ ಬಾಲ್ಕನಿಯಿಂದ ಯುವತಿ ಜಿಗಿತಾಳೆ. ಯುವತಿ ತಲೆ, ಮೈ, ಕೈಗೆ ಗಂಭೀರವಾಗಿ ಈಗ ಗಾಯವಾಗಿದೆ. ಸಾವು ಬದುಕಿನ ಮಧ್ಯೆ ಯುವತಿ 21 ವರ್ಷ ವೈಷ್ಣವಿ ಅಂತೇಳಿ ಹೋರಾಟವನ್ನು ನಡೆಸ್ತಾ ಇದ್ದಾಳೆ. ಬೆಂಗಳೂರಿನಲ್ಲಿ ಪೊಲೀಸರಿಗೆ ಹೆದರಿ ಹೋಟೆಲ್ನಿಂದ ಯುವತಿ ಜಿಗಿದಿದ್ದಾಳೆ. ಏನು ತಪ್ಪು ಮಾಡಿಲ್ಲ ಅನ್ನುವಂಥದ್ದೇ ಆದರೆ ಯುವತಿ ಜಿಗಿಬೇಕಾಗಿದ್ದಾದರೂ ಯಾಕೆ ಪ್ರಶ್ನೆ ಬಂದೇ ಬರುತ್ತೆ. ಪೊಲೀಸರು ಹೋಗಬಾರ್ದು ಅನ್ನುವಂಥದ್ದು ಏನಿದೆ, ಆಮೇಲೆ ಪಾರ್ಟಿ ಮಾಡಬಾರ್ದು ಅಂತಲೂ ಏನಿದೆ. ಲೀಗಲ್ ಆಗಿದೆಯಾ? ಫೇರ್. ಇಲ್ಲೀಗಲ್ ಆಗಿ ನಡೆಸ್ತಾ ಇದ್ದಾರಾ? ಯಾರು, ಏನು, ಎತ್ತ, ಅಲ್ಲೇನಾದರೂ ಗಾಂಜಾ, ಡ್ರಗ್ಸು ಇಂಥದ್ದೇನಾದರೂ ಇದೆಯಾ? ಫೇರ್. ಅದನ್ನು ಕೇಳಬೇಕು ಪೊಲೀಸರು. ಆದರೆ ಇಲ್ಲಿ ಹೆದರಿ ಯುವತಿ ಜಿಗಿಯುವಂಥದ್ದೇನಿತ್ತು, ಅದರ ಜೊತೆಗೆ ಪೊಲೀಸರಲ್ಲಿ ಬಂದು ಏನು ಮಾಡಿದರು, ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನನಗಿರೋ ಮಾಹಿತಿಯ ಪ್ರಕಾರ ಪೊಲೀಸರು ಹೋಗಿ ದುಡ್ಡನ್ನು ಇಸ್ಕೊಳ್ಳೋಕೆ ಹೋಗಿದ್ರು ಅನ್ನುವಂಥ ಮಾಹಿತಿಗಳು ಬರ್ತಾ ಇರೋದು. ಯಾಕೆ ಹೋಗಿದ್ರು ಇಲ್ಲಿಗೆ? ಹೋಟೆಲ್ ಮೇಲೆ ದಿಢೀರನ್ನು ದಾಳಿ ನಡೆಸ್ತಾರೆ. ಏನು ನಡೀತಾ ಇತ್ತು ಪಾರ್ಟಿ ಅಂತಂದರೆ, ಇಲ್ಲಿಗಲ್ ಆಗಿ ಏನಾದರೂ ನಡೀತಾ ಇತ್ತಾ ಇಲ್ಲಿ? HALನ AECS ಲೇಔಟ್ನ ಹೋಟೆಲ್ನಲ್ಲಿ ಪಾರ್ಟಿ ಮಾಡ್ತಾ ಇದ್ರು. ಪಾರ್ಟಿಗಾಗಿ 3 ರೂಮನ್ನು ಸ್ನೇಹಿತರು ಬುಕ್ ಮಾಡಿರ್ತಾರೆ. 8 ಜನ ಸ್ನೇಹಿತರು ಸೇರಿ ಪಾರ್ಟಿ ಆಯೋಜನೆಯನ್ನು ಮಾಡ್ತಾರೆ. 8 ಜನ ಸ್ನೇಹಿತರು ಪಾರ್ಟಿ ವೇಳೆ ಹಾಡು ಹಾಕ್ಕೊಂಡು ಡ್ಯಾನ್ಸ್ ಅನ್ನು ಮಾಡ್ತಾ ಇದ್ರು ಸ್ನೇಹಿತರು. ದಿಢೀರ್ ಪೊಲೀಸರು ಬಂದಿದ್ರಿಂದ ಓಡಿ ಹೋಗಲು ಯುವತಿ ಜಿಗಿತಾಳೆ. HALನ AECS ಲೇಔಟ್ನ ಹೋಟೆಲ್ನಲ್ಲಿ ಯುವತಿ ಪಾರ್ಟಿಯನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ 3 ರೂಮನ್ನು ಬುಕ್ ಮಾಡಿರ್ತಾರೆ. ಅಲ್ಲಿಂದ ಜಿಗಿತಾರೆ. ಏನಕ್ಕೆ ಜಿಗಿಯುವಂಥದ್ದೇನಿತ್ತು? ಏನು ಪೊಲೀಸರು ಬಂದರೆ ಏನಾಗ್ಬಿಡುತ್ತೆ? ಏನಕ್ಕೆ ಅರ್ಥನೇ ಆಗಲ್ಲಪ್ಪ. ಇನ್ನು ಬೇರೆ ಏನಾದರೂ ನಡೀತಾ ಇತ್ತಾ ಇಲ್ಲಿ? ಅದಕ್ಕೆ ಜಿಗಿಯುವಂಥ ಪ್ರಯತ್ನ ಏನಾದರೂ ಆಯಿತಾ? ನೋ. ಅಥವಾ ಪೊಲೀಸರು ಏನಾದರೂ ಅಂದ್ರಾ? ಪೊಲೀಸರು ಏನಾದರೂ ಮಾತಾಡಿದ್ರಾ? ಕೆಲವೊಂದು ಟೈಮಲ್ಲಿ ಅವ್ರು ಮಾತಾಡುವಂಥ ಭಾಷೆಗಳು ಬೇರೆ ರೀತಿಯಲ್ಲಿರುತ್ತೆ. ಸೊ ಆ ರೀತಿಯಲ್ಲಿ ಏನಾದರೂ ಆಯಿತಾ? ಗೊತ್ತಿಲ್ಲ. ಹೋಟೆಲಲ್ಲಿ ಪಾರ್ಟಿ ಮಾಡಬಾರ್ದು ಅಂತೇನಿಲ್ಲ. ಪರ್ಮಿಷನ್ ಹೋಟೆಲ್ ಮಾಲೀಕರು ಕೊಟ್ಟಿರ್ತಾರೆ. ಲಿಮಿಟೇಷನಲ್ಲಿರುತ್ತೆ. ಪಕ್ಕದ ರೂಮ್ನವರು ಡಿಸ್ಟರ್ಬ್ ಆಗದೇ ಇರೋ ರೀತಿಯಲ್ಲಿ. ಹಂಗೆ ಯಾರಾದರೂ ಕಂಪ್ಲೇಂಟ್ ಮಾಡಿದ್ರಾ? ಆ ರೀತಿಯಲ್ಲಿ ಏನಾದರೂ ಹೋಗಿದ್ರಾ ಪೊಲೀಸರು? ಅಥವಾ ಇಲ್ಲೇನೋ ಬೇರೆ ರೀತಿಯಾಗಿ ಇಯರ್ ಎಂಡ್ ಬೇರೆ ಪಾರ್ಟಿ ಅಂತಂದಾಗ ಡ್ರಗ್ಸ್ ಗಿಕ್ಸ್ ಏನಾದರೂ ಸೇವನೆ ಇತ್ತಾ? ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿ ಹೋಗಿದ್ರಾ? ಇವೆಲ್ಲವೂ ಕೂಡ ಹುಡುಕಬೇಕು. ಪೊಲೀಸರ ಭಯದಿಂದ 4ನೇ ಫ್ಲೋರಿಂದ ಯುವತಿ ಬಿದ್ದು ಗಂಭೀರವಾಗಿ ಗಾಯಗೊಂಡಿರುವಂಥ ಘಟನೆ ಬೆಂಗಳೂರಿನ HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಕುಂದಲಹಳ್ಳಿಯ ACS ಲೇಔಟ್ನಲ್ಲಿ ನಡೆದಿರುವಂಥದ್ದು. ACS ಲೇಔಟ್ನಲ್ಲಿರುವಂಥ ಸಿಎಸ್ಟಾ ಅನ್ನೋ ಹೋಟೆಲ್ ಏನಿದೆ, ಈ ಹೋಟೆಲ್ನಲ್ಲಿ ಕಳೆದ ಶನಿವಾರ ತಡರಾತ್ರಿ 4 ಜನ ಯುವಕರು 4 ಜನ ಯುವತಿಯರು ಕೂಡ ಪ್ರತ್ಯೇಕವಾಗಿ 4 ರೂಮನ್ನು ಬಾಡಿಗೆಗೆ ತಗೊಂಡಿರ್ತಾರೆ. ತಗೊಂಡ ನಂತರದಲ್ಲಿ ಇಡೀ ರಾತ್ರಿ ಪಾರ್ಟಿ ಮಾಡಿರ್ತಾರೆ. ಬೆಳಗಿನ ಜಾವ 5 ಗಂಟೆ ಹೊತ್ತಿಗೂ ಕೂಡ ಪಾರ್ಟಿ ಮುಕ್ತಾಯ ಆಗಿರೋದಿಲ್ಲ. ಆ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರು ಪೊಲೀಸರಿಗೆ ಕರೆ ಮಾಡುವಂಥದ್ದು. ಪೊಲೀಸರು ಕೂಡ ಸ್ಥಳಕ್ಕೆ ಬಂದಂಥ ವೇಳೆಯಲ್ಲಿ ಬೆದರಿದಂಥ ಯುವತಿ ಏನಿದ್ರು, ಅಲ್ಲಿ ಏನು ಕಾಣ್ತಾ ಇದೆ 4ನೇ ಫ್ಲೋರು, 4ನೇ ಫ್ಲೋರ್ನ ಪ್ಯಾಸೇಜಿಂದ ಯುವತಿ ಏಕಾಏಕಿ ವೈಷ್ಣವಿ ಅಂತೇಳಿ ಕೆಳಗಡೆ ಬೀಳ್ತಾಳೆ. ಕೆಳಗಡೆ ಬಿದ್ದ ಪರಿಣಾಮವಾಗಿ ನೀವು ನೋಡ್ಬೋದು, ಕಬ್ಬಿಣದ ಗ್ರಿಲ್ ಏನು ಕಾಣ್ತಾ ಇದೆ, ಗ್ರಿಲ್ ಮೇಲೆ ಬೀಳ್ತಾಳೆ. ಗ್ರಿಲ್ ಮೇಲೆ ಬಿದ್ದ ಪರಿಣಾಮವಾಗಿ ಆಕೆಗೆ ಗಂಭೀರವಾಗಿ ಗಾಯ ಆಗಿದೆ. ಈಗ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಆಕೆಗೆ ಚಿಕಿತ್ಸೆ ಕೊಡ್ತಾ ಇರುವಂಥದ್ದು. ವೈದ್ಯರು ಕೂಡ ತುಂಬ ಸೀರಿಯಸ್ ಇದೆ ಅಂತೇಳಿ ಈಗ ಮಾಹಿತಿ ನೀಡ್ತಾ ಇದ್ದಾರೆ. ಸದ್ಯಕ್ಕೀಗ ನೀವು ನೋಡ್ತಾ ಇರ್ಬೋದು, ಈ ಜಾಗ ಏನಿದೆ, ಈ ಜಾಗದ ಬಿದ್ದ ಪರಿಣಾಮವಾಗಿ ಆಕೆ ಗಾಯಗೊಂಡಿರುವಂಥದ್ದು. ಮತ್ತೊಂದು ಈಗ ಆರೋಪ ಕೂಡ ಕೇಳಿಬಂದಿದೆ. ಪೊಲೀಸರು ದುಡ್ಡು ಕೇಳಿದರು. ದುಡ್ಡು ಕೇಳಿದ ಸಂದರ್ಭದಲ್ಲಿ ಯುವಕ ದುಡ್ಡು ಕೊಡೋದಕ್ಕೆ ಅಂತ ಏನು ATM ಕಾರ್ಡ್ ಬಳಸಿ ದುಡ್ಡು ತಗೋಬರೋಕ್ಕೆ ಅಂತ ಕೆಳಗಡೆ ಹೋಗಿದ್ದ. ಆ ಸಂದರ್ಭದಲ್ಲಿ ಪೊಲೀಸರು ಬೆದರಿಕೆ ಹಾಕಿದ್ದಾರೆ, ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಥವಾ ಕೇಸ್ ಆಗುತ್ತೆ ಅಂತ ಬೆದರಿಕೆ ಹಾಕಿದ್ರು. ಆ ಕಾರಣಕ್ಕೆ ಯುವತಿ ಕೆಳಗಡೆ ಬಿದ್ದಲು ಭಯಗೊಂಡು ಅಂತೇಳಿ ಆರೋಪ ಕೂಡ ಕೇಳಿಬಂದಿರುವಂಥದ್ದು. ಈಗ ಆ ಸಂಬಂಧಪಟ್ಟ ಕೂಡ ತನಿಖೆ ನಡೀಬೇಕಾಗಿದೆ. ಮತ್ತೊಂದು ಕಡೆ ಪೊಲೀಸರು ಈಗಾಗಲೇ ಹೋಟೆಲ್ ಮಾಲೀಕರ ಮೇಲೆ ಕೂಡ ಈಗ FIR ಮಾಡ್ಕೊಂಡಿದ್ದಾರೆ. ಮುಂಜಾಗ್ರತಾ ಕ್ರಮ ಕೈಗೊಂಡಿಲ್ಲ ಮತ್ತು ಕೆಲವು ನಿಯಮಗಳನ್ನು ಪಾಲನೆ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನೋದು ಪೊಲೀಸರ ವಾದ.
ಹಾಗಾಗಿ FIR ಕೂಡ ಮಾಡ್ಕೊಂಡಿದ್ದಾರೆ. ಈಗ ಆ ಎರಡೂ ವಿಚಾರಗಳಿಗೆ ಸಂಬಂಧಪಟ್ಟ ಈಗ ತನಿಖೆ ಕೂಡ ನಡೀತಾ ಇದೆ. ಯುವತಿ ಯಾವ ಕಾರಣಕ್ಕಾಗಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ಲಾ ಅಥವಾ ಏನಾದರೂ ಪೊಲೀಸರ ಕಿರುಕುಳದಿಂದ ಕೆಳಗಡೆ ಬಿದ್ದಲಾ ಅನ್ನೋದು ಕೂಡ ಗೊತ್ತಾಗಬೇಕಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗ ಪೊಲೀಸರ ತನಿಖೆ ಕೂಡ ನಡೀತಾ ಇದೆ. ತನಿಖೆ ನಡೆದ ನಂತರವೂ ಅಷ್ಟೇ ಅಸಲಿಗೆ ಶನಿವಾರ ಮುಂಜಾನೆ ನಡೆದಂಥ ಘಟನೆ ಏನು, ಯಾವ ಕಾರಣಕ್ಕಾಗಿ ಯುವತಿ ವೈಷ್ಣವಿ ಕೆಳಗಡೆ ಬೀಳಕ್ಕೆ ಟ್ರೈ ಮಾಡಿದ್ಲು ಮತ್ತು ಪೊಲೀಸರು ಲಂಚ ಕೇಳಿದ್ದು ನಿಜವಾ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಕ್ಯಾಮ್ರಾಮನ್ ರವಿ ಜೊತೆ ಉಮೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಪೊಲೀಸರು ಹೋದಂಥ ಸಂದರ್ಭದಲ್ಲಿ ಆಗಿದ್ದೇನು ನಿಜ ಚಿತ್ರಣ ಆಚೆ ಬರಬೇಕಾಗತ್ತೆ ಅಲ್ಲ. ಈಗ ಪೊಲೀಸರು ಹೋದಂಥ ಸಂದರ್ಭದಲ್ಲಿ ದುಡ್ಡನ್ನು ಕೇಳಿದ್ರು ಅನ್ನೋದು, ಪಾರ್ಟಿ ಮಾಡ್ತಾ ಇದ್ದವರ ಬಳಿ ಹಣವನ್ನು ಪೊಲೀಸರು ಕೇಳಿದ್ರ, ಪಾರ್ಟಿ ವಿಡಿಯೋನ ತೋರಿಸಿ ನಮಗೆ ದೂರು ಬಂದಿದೆ ಅಂತ ಪೊಲೀಸರು ಹೇಳ್ತಾರಂತೆ. ಯುವಕರ ಬಳಿ ಪೊಲೀಸರು ಹಣವನ್ನು ಕೇಳಿದಂಥ ಆರೋಪ ಕೇಳಿ ಬರ್ತಾ ಇದೆ. ಫೋನ್ ಪೇ ಮಾಡ್ತೀವಿ ಅಂತ ಯುವಕರು ಹೇಳ್ತಾರೆ, ಅವ್ರೇನು ಕೊಡಲ್ಲ ಅಂತ ಹೇಳೋದಿಲ್ಲ, ಬಟ್ ಫೋನ್ ಪೇ ಬೇಡ, ನನಗೆ ಕ್ಯಾಶ್ ಕೊಡಿ ಅಂತ ಪೊಲೀಸರು ಕೇಳಿದ್ರ ಇರ್ಬೋದು. ನಮ್ಮ ಹತ್ತಿರ ಹಣ ಇಲ್ಲ, ಫೋನ್ ಪೇ ಮಾಡ್ತೀವಿ ಅಂತ ಯುವಕರು ಹೇಳ್ತಾರೆ. ಮೇಲೋರ್ವ ಯುವಕ ಕೆಳಗಡೆಗೆ ಹೋಗ್ಬಿಟ್ಟು ನಾನು ಹಣ ತೊಗೊಂಬರ್ತೀನಿ ಅಂತ ಕೆಳಗಡೆಗೆ ಹೋಗಿರ್ತಾರಂತೆ. ಆ ಸಂದರ್ಭದಲ್ಲಿ ಯುವತಿ ಮೇಲಿಂದ ಬೀಳೋದು. ಈ ಸಂದರ್ಭದಲ್ಲಿ ಪೊಲೀಸರು ಮಾಡಿದ್ದಾದ್ರೂ ಏನು ಒಂಥರ ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದರೆ, ಹಫ್ತಾ ವಸೂಲಿಗಾರರು ಮುಂಚೆ ಎಲ್ಲ ಅಲ್ಲಲ್ಲಿ ರೌಡಿಗಳು ಬಂದ್ಬಿಟ್ಟು ದುಡ್ಡು ವಸೂಲಿ ಮಾಡ್ಕೊಂಡು ಹೋಗ್ತಿದ್ರಲ್ಲ ಮಾರ್ಕೆಟ್ನಲ್ಲಿ, ಹಾಗೆ ಪೊಲೀಸರು ಹೋಗ್ಬಿಟ್ಟು ಈಗ ಅಂಗಡಿಗಳಿರ್ತಾವಲ್ಲ, ಎಗ್ ರೈಸ್ ಅಂಗಡಿಗಳು, ಅಲ್ಲಿನ್ಯಾವುದೋ ಅಂಗಡಿಗಳು, ತಳ್ಳೋ ಗಾಡಿ ಅಂಗಡಿಗಳು, ಟೀ ಮಾರೋನ ಹತ್ರ ಅವನ ಹತ್ರ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಈ ಥರ ವಸೂಲಿ ಮಾಡೋರು ಆಗ್ಬಿಟ್ಟಿದ್ದಾರೆ. ಇದನ್ನು ನಿಲ್ಲಿಸೋ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಆಯಿತು ಎಲ್ಲವೂ ಕೂಡ, ಬಟ್ ಇನ್ನೂ ಕೂಡ ಯಾವ ನಿಲ್ಲಿಸೋದು ಆಗಿಲ್ಲ ಅದು. ಯಾಕಂದರೆ ಜೇಬ್ ಖಾಲಿ ಆದಾಗ ಮತ್ತೆ ಬೇಕು ಅನಿಸುತ್ತೆ, ಒಂದ್ಸಲ ರುಚಿ ಹತ್ತಿಬಿಟ್ಟಿದೆಯಲ್ವ. ಹಾಗೆ ಈ ಹುಲಿಗಳಾದರೂ ಮನುಷ್ಯನ ರಕ್ತ ರುಚಿ ನೋಡಿಬಿಟ್ರೆ ಅವುಗಳನ್ನು ಹೊಡೆದಾಕ್ಬಿಡ್ತಾರೆ, ಇಲ್ಲ ಒಳಗಡೆ ಎಲ್ಲಾದರೂ ಇಡ್ತಾರೆ. ಈ ಮನುಷ್ಯನಿಗೆ ಕಾಕಿ ಹಾಕ್ಕೊಂಡಿರೋರಿಗೆ ಸ್ವಲ್ಪ ರುಚಿ ಹತ್ಬಿಟ್ರೆ ಹಣದ್ದು ಏನೂ ಮಾಡೋಕ್ಕಾಗಲ್ಲ. ಹಾಗೆ ಬೇಕು ಅನಿಸುತ್ತೆ. ನಿನ್ನೆ ನಾವೆಲ್ಲರೂ ಫ್ರೆಂಡ್ಸ್ ಎಲ್ಲರೂ ಪಾರ್ಟಿ ಮಾಡೋಣ ಅಂತ ರೂಮ್ಗೆ ಹೋಗಿದ್ವಿ. ಟೋಟಲ್ 3 ರೂಮ್ ಮಾಡಿದ್ವಿ. ಟೋಟಲ್ ನಾವು ಒಂದು 8 ಜನ ಇದ್ವಿ. ಎಲ್ಲರೂ ಏನು ಮಾಡಿದ್ರಿ, ಊಟ ತಿನ್ನೋಣ ಅಂದ್ಬಿಟ್ಟು ಏನು ಮಾಡಿದಿರಿ, ಊಟ ಕುತ್ಕೊಂಡು ಸ್ವಲ್ಪ ಡ್ರಿಂಕ್ಸ್ ಮಾಡ್ಕೊಂಡು ಒಂದೇ ರೂಮಲ್ಲಿ ಕುತ್ಕೊಂಡಿದ್ವಿ. ಆಮೇಲೆ ನಾವು ಸ್ವಲ್ಪ ಡ್ಯಾನ್ಸ್ ಎಲ್ಲ ಆಡ್ಕೊಂಡು ಸಾಂಗ್ಸ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಸೌಂಡ್ ಮಾಡ್ತಾಯಿದ್ರಿ. ನಮ್ಗೆ ಯಾರೂ ಬಂದು ನಮ್ಗೆ ವಾರ್ನಿಂಗು ಮಾಡಿಲ್ಲ, ಈ ಥರ ಸೌಂಡ್ ಮಾಡಬೇಡ್ರಿ ಅಂತಲೂ ವಾರ್ನಿಂಗ್ ಮಾಡಿಲ್ಲ, ಏನೂ ಮಾಡಿಲ್ಲ. ಆದರೆ ಒಂದು ಸರಿ ನಾವು ಬಾಲ್ಕನಿಗೆ ಹೋಗಿದ್ರಿ. ಬಾಲ್ಕನಿಗೆ ಹೋದಾಗ ಯಾರೋ ಕೆಳಗಡೆಯಿಂದ ಟಾರ್ಚ್ ಬಿಟ್ಟು ಒಂದು ಹಾಫ್ ಆನ್ ಅವರ್ ಆದಮೇಲೆ ಏನು ಮಾಡಿದ್ದಾರೆ, ಡೈರೆಕ್ಟು ಬಂದು ರೂಮ್ ನಾಕ್ ಮಾಡಿದ ತಕ್ಷಣ ಓಪನ್ ಮಾಡಿದ ತಕ್ಷಣ ಪೊಲೀಸ್ ಅವರಿಬ್ಬರು ಬಂದ್ಬಿಟ್ಟು ಡೈರೆಕ್ಟ್ ವೀಡಿಯೋ ಎತ್ಕೊಬಂದು ವೀಡಿಯೋನ ರೂಮ್ನೆಲ್ಲ ರಿವ್ಯೂ ಮಾಡ್ತಾಯಿದ್ರು. ಆಗ ನಮ್ಮ ಜೊತೆಲಿರೋ ಹುಡುಗಿರು ಏನು ಮಾಡಿದ್ರು, ಭಯ ಬಿದ್ದುಬಿಟ್ಟು ಅವ್ರೇನು ಮಾಡಿದ್ರು, ಬಾಲ್ಕನಿಗೆ ಹೋದರು. ಬಾಲ್ಕನಿಗೆ ಹೋಗಿದ ತಕ್ಷಣ ನಾವು ಸರ್ ಒಳಗಡೆ ಬರಬೇಡ್ರಿ, ಗರ್ಲ್ಸ್ ಇದ್ದಾರೆ, ಆಚೆ ಬರ್ತೀರಿ ಅಂತ ಹೇಳಿದ ತಕ್ಷಣ ಆಚೆ ಬನ್ನಿರಿ ಅಂದ್ಬಿಟ್ಟು ಆಚೆ ಕಡೆ ಮಾತಾಡ್ತಾಯಿದ್ವಿ. ಆಗ ಅವರು ಡಿಮ್ಯಾಂಡ್ ಮಾಡ್ತಾಯಿದ್ರು ಈ ಥರ ಅಮೌಂಟ್ಗೆ. ಸರಿ ಸರ್ ನಾವು ಪೇ ಮಾಡ್ತೀವಿ, ಫೋನ್ಪೇ ನಂಬರ್ ಹೇಳಿ ಅಂತ ಅಂದಿದ ತಕ್ಷಣ ಅವ್ರು ಇತ್ಕೊಂಡು ಏನಂದರು, ಫೋನ್ಪೇ ಬೇಡ ನನಗೆ ಕ್ಯಾಶ್ ಕೊಡು ಅಂತಂದರು. ಸರಿ ಕ್ಯಾಶ್ ಕೊಡೋಣ ಅಂದ್ಬಿಟ್ಟು ನಾವೇನು ಮಾಡಿರಿ, ಕೆಳಗಡೆ ಹೋಗ್ತಾಯಿದ್ರಿ. ಕೆಳಗಡೆ ಹೋಗೋಷ್ಟೊತ್ತಿಗೆ ಆ ಹುಡುಗಿ ಬೈಕ್ ಏನು ಮಾಡಿದ್ದಾಳೆ, ಮೇಲೆಯಿಂದ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ದಾಳೆ. ಸರಿ ಆಯ್ತು ಅಂದ್ಬಿಟ್ಟು ಸಡನ್ನಾಗಿ ಬಂದು ನಾವು ಹಂಗೆ ಕೆಳಗಡೆ ಹೋಗೋಷ್ಟೊತ್ತಿಗೆ ಅವ್ರನ್ನ ತಾಕೊಂಡು ಹಾಸ್ಪಿಟ್ಲಿಗೆ ಹೋಗೋಷ್ಟರಲ್ಲಿ ಹಾಸ್ಪಿಟ್ಲು ನಿಯರ್ ಬೈ ಹಾಸ್ಪಿಟ್ಲ್ ಇತ್ತು. ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಸ್ರಿ. ಒಂದು 20 ಮಿನಿಟ್ಸ್ ಆದಮೇಲೆ ಇಲ್ಲಿ ಆಗಲ್ಲ, ಕಾವೇರಿ ಹಾಸ್ಪಿಟ್ಲಿಗೆ ಹೋಗಬೇಕು ಅಂದ್ಬಿಟ್ಟು ಆ್ಯಂಬುಲೆನ್ಸ್ ಕರೆಸ್ಬಿಟ್ಟು ತಿರ್ಗಾ ಇಲ್ಲಿ ಆ್ಯಂಬುಲೆನ್ಸ್ ಕರೆಸಿ ಕಾವೇರಿ ಹಾಸ್ಪಿಟ್ಲಿಗೆ ಕಳಿಸ್ಕೊಟ್ರು. ಹೋಟ್ಲವರು ಬಂದು ಇದುವರೆಗೂ ಏನು ಇದು ಮಾಡಿಲ್ಲ. ತಿರ್ಗಾ ಬಂದ್ಬಿಟ್ಟು ಮಗಳು ತುಂಬ ಇದಾಗಿದ್ದಾಳೆ, IC ವಾರ್ಡಲ್ಲಿದ್ದಾಳೆ. ಅದರಿಂದ ಬಂದ್ಬಿಟ್ಟು ನಾನು ಮಾಡ್ತಾರೋ ಡೈಲಿ ಕೂಲಿ ಮಾಡ್ತಾರೋದು, ಪೇಂಟ್ ಕೆಲಸ ಮಾಡ್ತಾರೋದು ನಾನು. ಅದರಿಂದ ಬಂದ್ಬಿಟ್ಟು ಅದು ಬಿಲ್ಲು ಇದು ಎಲ್ಲ ಇವಾಗ ಜಾಸ್ತಿ ಆಗಿದೆ, ಎಮರ್ಜೆನ್ಸಿ ವಾರ್ಡಲ್ಲಿ ಇರೋದು ಇವಾಗ. ಅದರಿಂದ ಬಂದ್ಬಿಟ್ಟು ಹೋಟ್ಲವ್ರು ಬಂದು ಏನೋ ಅದು ನೋಡಿ ಬಿಲ್ಲೆಲ್ಲ ಇದು ಮಾಡಿ ದಯವಿಟ್ಟು ಇದು ಮಾಡಿಕೊಟ್ರೆ ತುಂಬ ಚೆನ್ನಾಗಿರ್ತದೆ. ಅದರಿಂದ ಈ ಸರ್ಕಾರದವರು ಎಲ್ಲ ಸೇರಿ ಏನೋ ಮಾಡಿದ್ರೆ ಚೆನ್ನಾಗಿರ್ತದೆ. ದಯವಿಟ್ಟು ನಿಮ್ಮನ್ನ ಬೇಡ್ಕೊತಾ ಇದ್ದೀನಿ, ದಯವಿಟ್ಟು ಇದೊಂದು ಹೆಲ್ಪ್ ಒಂದು ಮಾಡಿ ನನಗೆ, ನನ್ನ ಮಗಳನ್ನ ಇಸ್ಕೊಡಿ. ಮನೆಯಲ್ಲಿ ತಂದೆ ಕೂಲಿ ಕೆಲಸ ಮಾಡ್ಕೊಂಡು ಪೇಂಟಿಂಗ್ ಕೆಲಸ ಮಾಡ್ಕೊಂಡು ದುಡ್ಕೊಂಡು ಬರ್ತಾ ಇದ್ರೆ ಇವರಿಗೆ ಮೋಜು ಮಸ್ತಿ ಮಾಡುವಂಥದ್ದು, ಪಾರ್ಟಿ ಮಾಡೋದು ಹತ್ತಿರುತ್ತೆ. ನಿಮ್ಗೇನು ಬಂದಿದೆ ರೋಗ ಎಲ್ಲ, ದುಡಿಯೋಕ್ಕೆ ಶುರು ಮಾಡಿದ್ಮೇಲೆ ಪಾರ್ಟಿ ಆದರೂ ಮಾಡಿ, ಏನಾದರೂ ಮಾಡಿ, ಒಂದು ಲೈಫ್ ಅನ್ನುವಂಥದ್ದು ಬರಬೇಕು. ಅಪ್ಪ ದುಡಿತಾ ಇದ್ದಾರೆ, ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾರೆ, ಕಷ್ಟಪಡ್ತಾ ಇದ್ದಾರೆ, ಇಲ್ಲಿ ಮೋಜು ಮಸ್ತಿ ಮಾಡೋಕ್ಕೆ ಹೋಗೋದು, ಆಮೇಲೆ ಹೆಚ್ಚು ಕಡಿಮೆ ಇಂಥದ್ದಾದಾಗ ಒದ್ದಾಡ್ಕೊಳ್ಳೋದು, ಅದನ್ನು ಅವರೇ ನೋಡ್ಕೊಳ್ಬೇಕು. ಏನು ಮಾಡ್ತಾರೆ ಅಪ್ಪ ಅಮ್ಮ, ಏನೂ ಗೊತ್ತೇ ಆಗಲ್ವ ನಿಮಗೆಲ್ಲ. ಯಾರು ಕರೆದ್ರಂತೆ, ಹೋದ್ರಂತೆ, ಪಾರ್ಟಿ ಮಾಡಿದ್ರಂತೆ, ಬಿದ್ದರಂತೆ, ತಲೆ ಹೊಡ್ಕೊಂಡ್ರು, ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರು. ಪಾಪ ಈಗ ಎಲ್ಲರ ಕಡೆನೂ ಕೈ ಚಾಚಬೇಕು ನಿಮ್ಮಪ್ಪ. ತಲೆ ಬೇಡವ ಇವೆಲ್ಲ. ಪಾರ್ಟಿ ಎಲ್ಲಿ ಮಾಡಬೇಕು, ಏನು ಮಾಡಬೇಕು, ಹೆಂಗೆ ಮಾಡಬೇಕು,
ಒಂದು ಲೈಫಲ್ಲಿ ಸೆಟ್ಲ್ ಆಗಬೇಕು, ಆದಮೇಲೆ ನಮ್ಮ ಪಾಡಿಗೆ ನಮ್ಮ ಜೀವನ ಹೆಂಗೆ ಬೇಕೋ ಹಂಗೆ ಪಾರ್ಟಿ ಮಾಡ್ಕೊಳ್ಬೇಕು ಅಂತ ಯೋಚನೆನೇ ಇರೋದಿಲ್ವಾ? ವಯಸ್ಸಲ್ಲಿದ್ದೀವಿ, ಬಿಸಿ ರಕ್ತ, ಪಾರ್ಟಿ ಮಾಡಬೇಕು, ಕುಣಿಬೇಕು, ಕುಡೀರಿ, ಗೊತ್ತಾಗುತ್ತೆ. ಈಗ ಗೊತ್ತಾಗ್ತಿದೆಯಲ್ಲ ಯೋಗ್ಯತೆಗಷ್ಟು.